ಸ್ಕ್ರಾಲ್ ಮಾಡೋದನ್ನ ಸ್ಟಾಪ್ ಮಾಡು. ನೀ ಇದನ್ನೇನಾದ್ರೂ ಸ್ಕಿಪ್ ಮಾಡಿದ್ರೆ ನಿನ್ ಫ್ಯೂಚರ್ಗೆ ನಿಜವಾಗ್ಲೂ ಲಾಸ್ ಆಗುತ್ತೆ. ಎಕ್ಸಾಮ್ಸ್ ಬರ್ತಿದೆ ಅಂತ ಟೆನ್ಷನ್ ತಗೊಳ್ತಿದ್ಯಾ, ಅಥವಾ ನಾನ್ ಬೇರೆಯವ್ರ ರೀತಿ ಓದಕ್ ಆಗ್ತಿಲ್ವಲ್ಲ ಅಂತ ಪ್ರೆಷರ್ ತಗೊಳ್ತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಈ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗೋದು ಸಬ್ಜೆಕ್ಟ್ ಇಂದ ಅಲ್ಲ. ದೇ ಫೇಲ್ ಬಿಕಾಸ್ ಆಫ್ ಡಿಸ್ಟ್ರಾಕ್ಷನ್, ಓವರ್ ಥಿಂಕಿಂಗ್ ಮತ್ತು ಸೆಲ್ಫ್ ಡೌಟ್ ಇಂದ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 5 ಮಿನಿಟ್ಸ್ ಅನ್ಕೊಂಡು 1 hour ಆಗುತ್ತೆ. ಅದೇ ಬುಕ್ ಓಪನ್ ಮಾಡಿದ್ರೆ 5 ಮಿನಿಟ್ಸ್ ಅಲ್ಲಿ ನಿದ್ದೆ ಬರುತ್ತೆ. ಸೊ ನಾವು ಲಿಸನ್ ಕೇರ್ಫುಲಿ. ಎಕ್ಸಾಮ್ಸ್ ಇಸ್ ನಾಟ್ ಅಬೌಟ್ ಇಂಟೆಲಿಜೆನ್ಸ್, ಬಟ್ ದಿಸ್ ಇಸ್ ಅಬೌಟ್ ಡಿಸಿಪ್ಲಿನ್. ನಿನ್ ಸುತ್ತಮುತ್ತ ಇರೋ ನಿನ್ ಕ್ಲಾಸ್ ಟಾಪರ್ಸ್ ಯಾರಿಗೂ ಕೂಡ ಎಕ್ಸ್ಟ್ರಾ ಬ್ರೈನ್ ಇಲ್ಲ, ಬಟ್ ಎಕ್ಸ್ಟ್ರಾ ಫೋಕಸ್ ಇದೆ. ಇವಾಗ ಕೇಳಿಸ್ಕೊ, ನಾನ್ ಹೇಳೋ ಮಾತುಗಳನ್ನ ನೀನ್ ಫಾಲೋ ಮಾಡ್ಕೊಂಡು ಬಂದ್ರೆ ನಿಜವಾಗ್ಲೂ ನಿನ್ ಬದುಕು ಬದಲಾಗುತ್ತೆ. ಮೊದಲು ಮಾಡ್ಬೇಕಾಗಿರೋ ಕೆಲಸ, ಫೋನ್ ಇದ್ರೆ ಫೋನ್ ನ ಏರ್ಪ್ಲೇನ್ ಮೋಡ್ಗೆ ಹಾಕು. ಅಟ್ ಲೀಸ್ಟ್ ಮಿನಿಮಮ್ 2 ಗಂಟೆ ಡೀಪ್ ಸ್ಟಡಿ ಮಾಡು. ಡೈಲಿ ಸೇಮ್ ಟೈಮ್ಗೆ ಓದೋದಕ್ಕೆ ಕೂತ್ಕೋ. ನಿನ್ ಬ್ರೈನ್ಗೆ ಅದು ಹ್ಯಾಬಿಟ್ ಆಗುತ್ತೆ. ಮತ್ತು ಪ್ರತಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ 10 ನಿಮಿಷ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಓದಿದ್ಯೋ ಕೇವಲ 10 ನಿಮಿಷದಲ್ಲಿ ರಿವೈಸ್ ಮಾಡಿ ಮುಗಿಸು. 10 ನಿಮಿಷ ಸಾಕು. ಇದನ್ನ ನೆನಪಲ್ಲಿ ಇಟ್ಕೋ. ಕನ್ಸಿಸ್ಟೆನ್ಸಿ ಇಸ್ ಆಲ್ವೇಸ್ ಗ್ರೇಟರ್ ದನ್ ಮೋಟಿವೇಶನ್. ನಿನ್ನ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ? ನಿನ್ನ ಸೆಲ್ಫ್ ರೆಸ್ಪೆಕ್ಟ್. ನಾಳೆ ದಿನ ರಿಸಲ್ಟ್ ಬಂದಾಗ ನೀನ್ ಕನ್ನಡಿ ಮುಂದೆ ನಿಂತ್ಕೊಂಡು ನಿನಗೆ ನೀನ್ ಹೇಳ್ಕೋಬೇಕು ದಟ್ ಐ ಗೇವ್ ಮೈ ಬೆಸ್ಟ್ ಅಂತ. ರಿಮೆಂಬರ್, ಈ ಎಕ್ಸಾಮ್ಸ್ ಗಳು ಯಾವ್ದನ್ನು ಕೂಡ ನಿನ್ ಲೈಫ್ ನ ಡಿಸೈಡ್ ಮಾಡೋದಿಲ್ಲ, ಆದ್ರೆ ನಿನ್ಗಿರೋಂತ ಡಿಸಿಪ್ಲಿನ್ ನಿನ್ ಲೈಫ್ ನ ಡಿಸೈಡ್ ಮಾಡುತ್ತೆ. ಇಫ್ ನೀನೇನಾದ್ರೂ ನಿನ್ ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿದ್ರೆ ಫೋಕಸ್ ಅಂತ ಕಮೆಂಟ್ ಮಾಡು. ಮತ್ತೆ ಈ ವಿಡಿಯೋನ ಓದು ಅಂತ ಹೇಳಿದಾಗಲ್ಲ ಯಾವಾಗ್ಲೂ ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾರಲ್ವಾ, ಅಂತ 3 ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡು. ನಿನ್ನ ಎಕ್ಸಾಮ್ ಮೋಟಿವೇಶನ್ ಗೆ ಹಾಗೆ ನಿನ್ನ ಸ್ಟೂಡೆಂಟ್ ಮೈಂಡ್ ಸೆಟ್ ನ ಚೇಂಜ್ ಮಾಡೋದಕ್ಕೆ ಈ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡ. ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಸ್ಟೂಡೆಂಟ್ಸ್ ಗೆ ಅಂತ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ಅಂಡ್ ಕೊನೆಯದಾಗಿ ನೆನಪಲ್ಲಿರ್ಲಿ, ಯಾರು ನಿನ್ಗೆ ಸೀರಿಯಸ್ ಆಗಿ ಗೈಡ್ ಮಾಡ್ಬೇಕು ಅಂತೆಲ್ಲ ವೇಟ್ ಮಾಡ್ಬೇಡ. ನಾನಿದ್ದೀನಿ. ನಿನ್ನ ಸಕ್ಸಸ್ ಬಗ್ಗೆ ನನಗೆ ಪರ್ಸನಲ್ ಆಗಿ ಇಂಟ್ರೆಸ್ಟ್ ಇದೆ, ಸೊ ಫಾಲೋ ಮಾಡು.